ಹಾಂ ಓಕೆ, ಅದು ಟೆಂಡರ್ ಆದಮೇಲೆ ಅವ್ರು ಏನು ಮಾಡ್ತಾರೆ ಅವರು? ಅಲ್ಲ ಒಂದು ನಿಮಿಷ, ಈಗ ಮಾಹಿತಿ ಕೊರತೆ ಆಗಿರೋದು ಏನು ಅಂತಲೇ ನಾವು ಡಿಸ್ಕಸ್ ಮಾಡಿದ್ದಾನೆ. ಈಗ ನಾವು ಈಗ ಚರ್ಚೆ ಮಾಡ್ತಾ ಇರೋದೇನು? ಹಾಳಾಗಿರೋ ಮಿಷಿನ್ ಬಗ್ಗೆನೇ ತಾನೆ, ಅದ್ರ ಬಗ್ಗೆನೇ ನಾನು ಈಗ ಮತ್ತೆ ನೆಕ್ಸ್ಟು ರಾಜ್ಯ ಮಟ್ಟದಲ್ಲಿ ಏನು ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿ ಮಾಡ್ತಾ ಇರೋದು. ಹೌದಾ? ಕರೆಕ್ಟ್ ತಾನೆ? ಮತ್ತೆ ಇನ್ನೇನು? ಅಲ್ಲಪ್ಪ, ನಾನು ಒಂದು ನಿಮಿಷ, ಡೆವಲಪ್ಮೆಂಟ್ ಕಮಿಷನ್ ಹತ್ರ ಏನು ಮಾತಾಡ್ತೀನಿ ನಾನು? ಹಿಂಗೆ ಮಿಷಿನ್ಸ್ ಹಾಳಾಗಿದೆ, ಆ ಮಿಷಿನ್ ಹಾಳಾದಾಗ ಅದನ್ನೇ ತಾನೇ ನಾನು ಹೇಳ್ತಾ ಇದ್ದೀನಿ. ಇನ್ನೇನು ಹೇಳ್ತಾ ಇದ್ದೀನಿ? AMC ಅಲ್ಲ ಒಂದು ನಿಮಿಷ, ಈ ಮಿಷಿನ್ಗೆ AMC ಮಾಡಿದವ್ರು ಯಾರಂತೆ? ಏನು ನಮ್ಮ ಸರ್ಕಾರದವ್ರು ಮಾಡಿರ್ತಾರ? ಯಾರು ಈ ಮಿಷಿನ್ಸ್ನ ಇನ್ಸ್ಟಾಲ್ ಮಾಡಿದ? ತೆಗಿಲ್ಲ ನಾನು. ಯಾರು ಇನ್ಸ್ಟಾಲ್ ಮಾಡಿದ್ದಂತೆ? ಇವ್ರ ಸರ್ಕಾರನೇ. ಲೋಕಾಯುಕ್ತವ್ರು ಏನಂದ್ರು ಮೊನ್ನೆ ಅಶೋಕ್ ಹತ್ರ? ಅಶೋಕ್ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲಪ್ಪ ನಿನ್ನೆ. ಏನು ಸ್ಟೇಟ್ಮೆಂಟ್ ಕೊಟ್ಟರು? ಇದು ಎಂತ 63% ಭ್ರಷ್ಟಾಚಾರ ಅಂತ. ಆ ವಿರೋಧ ಪಕ್ಷದಿಗೆ ಒಂದು ತಲೆಯಲ್ಲದು ಏನು ಇಟ್ಕೊಂಡಿದ್ದಾರೆ 2013 ಅವಾಗ ರಾಘವೇಂದ್ರ ಅವ್ರ ತಂದೆಯವರೇ ಮುಖ್ಯಮಂತ್ರಿಗಳಿದ್ದಿದ್ದು, ಗೊತ್ತಾಯ್ತಾ? ಅವಾಗ ಟೆಂಡರ್ ಆಗಿದ್ದ ಕರೆಕ್ಟಾಗಿ ನೋಡಿ, ನಾನು ಡೇಟ್ ಕೊಡ್ತೀನಿ ಬೇಕಾದ್ರೆ. ತೆಗಿರಿ, ಯಾವಾಗ ಅದು ಟೆಂಡರ್ ಆಗಿದ್ದು ಅಂತೇಳಿ ಬರ್ಕೊಳ್ಳಿ, ನೋಡಿ ಆಫೀಸರಿಗೆ ಫೋನ್ ಮಾಡಿ ಕೊಡ್ತೀನಿ. ಇವಾಗ ನೋ, ಈ 63% ಸಗಣಿ ತಿಂದ ಹಿಂಗಾಗಿರೋದು ಎಕ್ವಿಪ್ಮೆಂಟ್ಸ್ನ ನಿಮಗೆ ಕೈ ಸಿಗದೆ ಇರೋದು. ಸೊ ರಾಘವೇಂದ್ರ ಫಸ್ಟ್ ಅದನ್ನ ನೋಡ್ಬೇಕಾಗತ್ತೆ. ನಿಮ್ಮ ಅಪ್ಪವ್ರಿಗಪ್ಪ ಪ್ರಶ್ನೆ ಮಾಡಿದ್ದು, ವಿರೋಧ ಪಕ್ಷದ ನಾಯಕರು 63% ಅಂತೇಳಿ ಹೇಳಿದ್ರಲ್ಲ ನಿನ್ನೆ, ಅದು ಹೇಳಿದ್ದು ಯಡಿಯೂರಪ್ಪರ ಸರ್ಕಾರಕ್ಕೆ, ಯಡಿಯೂರಪ್ಪ ಅವರಿಗೇನೆ, ರಾಘವೇಂದ್ರ ಅವರೇ. ಆ ಟೈಮಲ್ಲೇ ಇದೆ ಇಂಥ ಹೊಲ್ಸ್ ಕೆಲಸ ಆಗಿರೋದು, ನಮ್ಮ ಟೈಮಲ್ಲಿ ಅಲ್ಲ. ನೀವು ಕೇಳೋ ಪ್ರಶ್ನೆಗೆ ನಾವೀಗ ರಿಪೇರಿ ಮಾಡ್ಬೇಕದನ್ನ. ಯಾಕೆಂದ್ರೆ ಯಾರಿಗೊಬ್ರಿಗೆ ಟೆಂಡರ್ ಕೊಟ್ಟಿರ್ತೀರಿ, ಮೇಂಟೆನೆನ್ಸು. ಈಗ ಒಂದು ಹೇಳ್ತೀನಿ, ನಮ್ಮ ಗ್ರಾಮ ನಮ್ಮ ರಸ್ತೆ ಯಾವ್ದಾದ್ರು ಒಂದು ಹಾಳಾಗಿದ್ದಾವ ನೋಡಿ ನಮ್ಮ ರಾಜ್ಯದಲ್ಲಿ? ರೀಟಾರ್ ಆಯ್ತು 6 ವರ್ಷ ಆದಮೇಲೆ. ನನ್ನ ಕ್ಷೇತ್ರನ ತಗೊಳ್ಳಿ, ಒಂದೇ ಒಂದು ಅದು ರಿಪೇರಿಗೆ ಬಂದಿತ್ತು, ಮತ್ತೆ ರೀಟಾರ್ ಮಾಡಿಸಿದ್ದೀನಿ ನಾನು. ಯಾಕೆ ಗೊತ್ತನೋ? ಅದರೊಳಗೆ ಏನಿರುತ್ತೆ ಗೊತ್ತಾ? ಟೆಂಡರಲ್ಲಿ 6 ವರ್ಷ ಆದಮೇಲೆ ಇದನ್ನು ಮತ್ತೆ ಟೆಂಡರ್ದಾರರು ಕಾಂಕ್ರೀಟ್ ರೀಟಾರ್ ಮಾಡಬೇಕು. ಆಮೇಲೆ ಅವನಿಗೆ 20% ದುಡ್ಡು ಬರುತ್ತೆ. ಅಲ್ಲಿವರೆಗೂ ಹಿಡಿದು ಕೂತ್ಕೊಳ್ತಾರೆ. ಇಂಥ ಕೆಲಸ ಮಾಡಬೇಕು ಇವರು. 63% ಸಗಣಿ ತಿಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವ್ರ ಮೇಲೆ ಹೇಳ್ತಾರೆ. ಇವ್ರಿಗೆ ನಾಚಿಕೆ ಆಗಲ್ಲ ಇವರಿಗೆ? ನಾವು ಅಂದ್ಕೊಂಡಿದ್ದೀವಿ ಇವರು 40% ಸರ್ಕಾರ ಅಂತ. ಕರೆಕ್ಟಾಗಿ ಬರ್ಕೊಳ್ಳಿ, ಈಗ ಕರೆಕ್ಟಾಗಿ ಹೇಳಿದ್ದಾರೆ ಲೋಕಾಯುಕ್ತರು, ಇದು 63% ಸರ್ಕಾರ ಅಂತ. ನಾವು 1,20,000 ಕೋಟಿ ಕೊಟ್ಟವಪ್ಪ ಗ್ಯಾರಂಟಿಗೆ. ಎಲ್ಲಿ ಒಂದು ಆರೋಪ ಇದೆ ಹೇಳ್ರಿ ನೋಡೋಣ. ಈಗ ಎನಿವೆ, ನಾನು ಅದನ್ನು ತಗೊಂಡು ಡೈವರ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ದೇರ್ ಇಸ್ ಅನ್ ಇಶ್ಯೂ. ಈ ಎಲ್ಲ ಮಳೆ ಮಾಪನ ಯಾವಾಗ ಬಂದಿದ್ದು? ಅದು ಸಿದ್ದರಾಮಯ್ಯ ಸರ್ಕಾರದಲ್ಲೇ ತಗೊಂಡಿರ್ಬೋದು, ನಮ್ಮ ಸರ್ಕಾರದಲ್ಲಿ. ಅದು ಹಾಳಾದಾಗ, ಅದು ಸಿಸ್ಟಮ್ ಮಾಡಿದಾಗ, AMC ಬಂದಾಗ ನಾವು ಮಾಡಬೇಕು. ಈಗ ಹಂಗಾರೆ ಕೃಷ್ಣ ಬೈರೇಗೌಡರು ಯಾಕೆ ಇದನ್ನು 2,000 3,000 ಯಾಕೆ ಟೆಂಡರ್ ತೊಗೊಂಡು ಎಲ್ಲ ಕಡೆನೂ ಹೊಸದಾಗಿ ಲೇಟೆಸ್ಟ್ ಹಾಕ್ತಾ ಇದ್ದಾರೆ? ಬಿಕಾಸ್ ಆಫ್ ದಿಸ್ ರೀಸನ್. ರೈತರಿಗೆ ತೊಂದರೆ ಆಗೋದ್ರಿಂದಲೇ. ಬೇರೆ ಕಡೆಗೆ ಏನಾಗುತ್ತೆ, ಏನೋ ಒಂದು ಸೆಕೆಂಡ್ ಎಲ್ಲಿ ಸರಿ ಇದೆ ಅಲ್ಲಿ ರಿಪೇರಿ ಇದೆ, ಅದನ್ನ ಸರಿ ಮಾಡ್ಕೊಂಡು ಬಿಡ್ತಾರೆ. ಇದನ್ನು ನಾವು ಎಷ್ಟಂತ ಸರಿ ಮಾಡೋದಕ್ಕಾಗತ್ತೆ? 1-2 ಆದರೆ ನಾನು ನೋಡಿ, ನಮ್ಮ ಕ್ಷೇತ್ರಗಳಲ್ಲಿ ನಾವೇ ರಿಪೇರಿ ಮಾಡಿಸ್ಬಿಡ್ತೀವಿ ಅಂಥವ್ರು ಕೂಡ ನಾವು. ಬಟ್ ರಾಜ್ಯ ಮಟ್ಟದಲ್ಲಿ ಮಾಡೋದು ಭಾಳ ತೊಂದರೆ ಆಗ್ತದೆ. ರಾಘವೇಂದ್ರ ಅವರು ಮಾತಾಡಬೇಕಾದ್ರೆ ನಿಮ್ಮ ಅಪ್ಪವ್ರ ಮೇಲೆ ಅಲಿಗೇಷನ್ ಇದೆ 63%. ಆ ಅಲಿಗೇಷನ್ ಮಾಡಿದ್ದು ವಿರೋಧ ಪಕ್ಷದ ನಿಮ್ಮ ನಾಯಕ ಅಶೋಕು. ಅದಕ್ಕೆ ಉತ್ತರ ಕೊಟ್ಟು ನನಗೆ ಕೊಡಕ್ಕೆ ಹೇಳಿ. ಈಗ ಸಮಸ್ಯೆ ಆಗಿರೋದಕ್ಕೆ DC ಅವ್ರನ್ನ ಕೂರಿಸ್ಕೊಂಡು ನಾನು ಏನು ಮಾಡಬೇಕೋ ನಾನು ಮಾಡ್ತೀನಿ, ಏನು ತೊಂದರೆ ಏನಿಲ್ಲ. ಅದನ್ನು ಹೋರಾಟ ಮಾಡ್ತೀವಿ ನಾವು. ರೈತರ ಪರವಾಗಿ ನಿಲ್ತಕ್ಕಂಥದ್ದು ರೈತರು ಪ್ರಶ್ನೆ ಹಾಕಿದ್ದಾರೆ. ಆ ಪ್ರಶ್ನೆಗೆ ನಾವು ಯಾವ ರೀತಿ ತಗೊಳ್ಬೇಕು, ಬುಧವಾರ ಗುರುವಾರದೊಳಗೆ ನಾನೊಂದು ಮೀಟಿಂಗ್ ಮಾಡ್ತೀನಿ. ಅದು ಡೆವಲಪ್ಮೆಂಟ್ ಕಮಿಷನರು ಅವ್ರ ಜೊತೆಗೆ ಚರ್ಚೆ ಮಾಡಿ, ದೆನ್ ಎಲ್ಲಾದರೂ ಇನ್ಶೂರೆನ್ಸ್ ಕಂಪ್ನಿಯವರು ಅವರಿಗೆ ಸಮರ್ಪಕವಾಗಿ ಅವ್ರನ್ನ ಸೊಲ್ಯೂಷನ್ ಕೊಡೋಕ್ಕಾಗಲಿಲ್ಲ ಅಂದರೆ, ಬಿಕಾಸ್ ನನಗೆ ಬೇಜಾರಾಗ್ತದೆ. 26 ಕೋಟಿ ಪಾಪ ಅವರಿಗೆ ಏನಾಗಿದೆ, ಹಿಂದಿನ ವರ್ಷ 21 ಕೋಟಿ ಕೊಟ್ಟಿರೋದು ದುಡ್ಡು ಬಂದ್ಬಿಟ್ಟಿದೆ. ದುಡ್ಡು ಬಂದಮೇಲೆ ಎಲ್ಲರೂ ಕೂಡ ದುಡ್ಡು ಬಂದಿದೆ ಏನಪ್ಪ ಇದು ಒಳ್ಳೇದು, ಯಾಕೆಂದರೆ ಹೋದ ಸತಿ ಪಾಪ ಮಳೆನೂ ಜಾಸ್ತಿ ಬಂದ್ಬಿಡ್ತು, 2 ವರ್ಷ ಹೆವಿ ಸೀರೀಸ್. ಈ ಸತಿ ಒಂಥರ ಈ ರಬ್ಬರ್ ಬ್ಯಾಂಡ್ ಥರ ಬಂದ್ಬಿಡ್ತದು, ತಿನ್ನಾಗೆ, ಬಟ್ ರಬ್ಬರ್ ಬ್ಯಾಂಡ್ ಥರ. ಈ ಕೊಳೆ ರೋಗ ಇಂಥದಕ್ಕೆ ತೊಂದರೆ ಆಗಿರೋದ್ರಿಂದ ಈಗ ನಾನು ಏನಂತ ಡೈರೆಕ್ಷನ್ಸ್ ಕೊಟ್ಟೆ, ಈವನ್ ಮುಂದಿನ ವರ್ಷವೂ ಇದೇ ಥರ ನಾವು ಚರ್ಚೆ ಮಾಡೋದ್ರ ಬದಲು ಈಗಲೇ ರೆಡಿ ಮಾಡ್ಕೊಂಬಿಡಿ ಅದ್ರದ್ದು ಕೂಡ ಈ ಥರ ಆದರೆ ಅಂಥೇಳಿ ಅದನ್ನು ನೋಡಿಕೊಂಡು ನಾನು ಐ ಥಿಂಕ್ ನೆಕ್ಸ್ಟ್ ವೀಕು ಬೆಳಗಾಮಲ್ಲಿ ಎಲ್ಲರೂ ಕೂಡ ಇರ್ತಾರೆ, ಮಾಹಿತಿ ತೊಗೊಳ್ತೀನಿ. ಅನ್ಲೆಸ್ ಮಾಹಿತಿ ಸಿಗೋವರೆಗೂ ಆಫೀಸರ್ಸು ಹೇಳಿದ್ದಾರೆ
ಡಿ ಸಿ ಅವ್ರು ಹೇಳಿದ್ರೆ ಒಂದ್ಸತಿ ಇದನ್ನೆಲ್ಲ ಡೀಟೇಲ್ಸ್ ತೊಗೊಂಡು ನಾವು ಡೆವಲಪ್ಮೆಂಟ್ ಕಮಿಷನರ್ ಹತ್ರ ಮಾತಾಡಿದರೆ ಒಂದು ಉತ್ತರ ಸಿಗ್ಬೋದು ಅಂತ ಹೇಳಿ ಅದಕ್ಕೆ ನಾನು ಚಿಕ್ಕಮಗಳೂರು KG ಜಾರ್ಜ್ ಅವರಿಗೆ, ಮೊಣಕಾಲ್ ವೈದ್ಯ, ನಾನು ಮತ್ತು ನಮ್ಮ ಪಾರ್ಟಿ ಅಧ್ಯಕ್ಷರಿಗೂ ಹೇಳ್ತೀನಿ. ಯಾಕೆಂದರೆ ಅಲ್ಲಿ ಅವ್ರು ಕೂಡ ಜವಾಬ್ದಾರಿ ತಗೋಬೇಕು. ಅವರೆಲ್ಲ ನಮ್ಮನ್ನು ಇಲ್ಲಿ ಕೂರಿಸಿದ್ದಾರೆ. ಸೊ ಅವರಿಗೂ ನಾನು ಒಂದು 5-6 ಜಿಲ್ಲೆಯವ್ರಿಗೆ ಮಾತಾಡಿ ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸ್ವಲ್ಪ ಮಾತಾಡ್ತಕ್ಕಂಥದ್ದನ್ನು, ಇವ್ರು ಇಷ್ಟೊಂದು ಮಾತಾಡ್ತಾ ಇದ್ದಾರಲ್ಲಪ್ಪ ರಾಘವೇಂದ್ರ ಅವರು. ಈಗ 8ನೇ ತಾರೀಕು ರಾಣೆಬೆನ್ನೂರಲ್ಲಿ ಎಂಥದ್ದು ಹೋರಾಟ ಮಾಡ್ತಾ ಇದ್ದಾರೆ. MSP ಯಾರು ಫಿಕ್ಸ್ ಮಾಡೋದು? ರಾಜ್ಯ ಸರ್ಕಾರನ. MSP ಫಿಕ್ಸ್ ಮಾಡೋದು ಯಾರು? ಯಾರನ್ನು ಕೇಳಿ ಮಾಡ್ಬೇಕು ಅವರು? ನೋ ವಾಟ್, ಮೊನ್ನೆ ನಾವು ಕಬ್ಬಿಗೆ ಇಡೀ ದೇಶದಲ್ಲಿ ತಿಳ್ಕೊಳ್ಳಿ, ಇಡೀ ದೇಶದಲ್ಲಿ ಹೈಯೆಸ್ಟ್ ಕೊಡ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರ. ಇವ್ರು ಹೋಗಿ ಹೊಲ್ಸು ಮಾಡಿದ್ರು. ಇವ ವಿಜೇಂದ್ರ ಅವ್ರನ್ನ ಹ್ಯಾಪಿ ಬರ್ಡೇ ಮಾಡ್ತಿದ್ದಕ್ಕೆ ಹೋಗಿ ಬುಲ್ಡೆ ಬಿಡ್ತಾರೆ. ಯಾಕೆ ಇವ್ರು ಯಾರಾದರೂ MP ಗಳು ಹೋಗಿ ಇನ್ಕ್ಲೂಡಿಂಗ್ ರಾಘವೇಂದ್ರ ಎಲ್ಲರೂ ಹೋಗಿ ಧ್ವನಿ ಎತ್ತಿದಾರ ಅಲ್ಲಿ? ಈಗ ಮೆಕ್ಕೆಜೋಳ, ನಿನ್ನೆ ಜೋಳದ ಮಾತಾಡಿದ್ವಿ ನಾವು ಕ್ಯಾಬಿನೆಟ್ಟಲ್ಲಿ, ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಈಗ ಅಲ್ಲಿ ಸ್ಟ್ರೈಕ್ ಮಾಡ್ತೀನಿ ಅಂತ ಕೂತ್ಕೊಳ್ತಾರೆ. ಯಾರ ವಿರುದ್ಧ ಮಾಡ್ತಾ ಇದ್ದಾರೆ? ಇವರೆಲ್ಲ ಮಾಡ್ತಾ ಇರೋದು ನರೇಂದ್ರ ಮೋದಿ ಅವ್ರ ವಿರುದ್ಧನೇ. ಕೇಂದ್ರ ಸರ್ಕಾರದವ್ರು ಫಿಕ್ಸ್ ಮಾಡೋದು, ಕೇಂದ್ರ ಸರ್ಕಾರದವ್ರು ಫಿಕ್ಸ್ ಮಾಡೋದು. ಇಲ್ಲಿ ಬಂದ್ಬಿಟ್ಟು ರಾಜಕೀಯವಾಗಿ ಅದನ್ನ ಇದು ಮಾಡ್ತಾರಂತ ಹೇಳಿದರೆ ಐ ಥಿಂಕ್ ಇನ್ನು ನಾವೇನಂದ್ರೆ ನಮ್ಮ ರೈತರ ಹಿತ ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಮಾನ್ಯ ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ನಿನ್ನೆ ಇಲ್ಲ ಅವ್ರು ಏನು ಮಾಡ್ತಾರೋ ಬಿಡ್ರಿ, ನಮ್ಮ ರೈತರನ್ನ ನಾವು ಕಾಪಾಡೋದು ನಮ್ಮ ಡ್ಯೂಟಿ ಆಗುತ್ತೆ, ನಾವು ಹಂಗೆ ಬಿಡೋದಕ್ಕಾಗೋದಿಲ್ಲ, ನೀವು ಅದನ್ನು ಏನಾದ್ರು ಒಂದು ಸೊಲ್ಯೂಷನ್ ಕೊಡಿ, ಜಾಸ್ತಿ ಏನು ಕೊಡೋದಕ್ಕಾಗೋದಿಲ್ಲ, ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ನಾವು ಕೊಡೋಣ ನಮ್ಮ ರೈತರು ಅಂತ ಹೇಳಿ ಈ ಮನೋಭಾವನೆ ಇಟ್ಕೊಳ್ಬೇಕೆ ಹೊರತು ಇಲ್ಲಿ ಬಂದ್ಬಿಟ್ಟು ಪುಕ್ಷಡೆ ಭಾಷಣ ಮಾಡಿ ಅಲ್ಲಿ ಹೋಗ್ಬಿಟ್ಟು ಬೆಂಕಿ ಇಡ್ತಕ್ಕಂಥ ಕೆಲಸ ಮತ್ತೆ ರೈತರಿಗೆ ದಾರಿ ತಪ್ಪಿಸ್ತಾರಲ್ಲ, ಎಷ್ಟು ಮಟ್ಟಿಗೆ ಹೇಳಿ?